ನೋಡಿ ಮತ್ತೆ ತಿಳಿಸ್ತಾ ಇದ್ದೇವೆ, ಲಕ್ಕಿ ಡಿಪ್ ಯಾರಿಗೆ ಸಿಗ್ಲಿಲ್ಲ ಅವರು ನಮ್ಮ ಇಲ್ಲಿ ಕೌಂಟರ್ ನಲ್ಲಿ ಪಡ್ಕೊಳ್ಬೇಕು. ಅದಾದ ಬಳಿಕ ಮಧ್ಯಾಹ್ನ ಒಂದು ರೌಂಡ್ ನಮ್ಮ ಹುಡುಗರು ಬರ್ತಾರೆ, ಆವಾಗ ನೀವು ತಗೊಳ್ಬಹುದು. ಆದ್ರೆ ಟಿಕೆಟ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆ ನಿಟ್ಟಲ್ಲಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಅರೆ ಕೊಂಚ 10 ಬೋರ್ಡ್ ಗೆತ್ತಲೆ ಸರಿ, ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಸಚಿನ್ 11 ಬ್ಯಾಂಗ್ಳೂರ್ ವರ್ಸಸ್ RK ರಂಗನಕೆರೆ ಬಾರ್ಕೋರು. ಟಾಸ್ ಆನ್ ಬೈ ರಂಗನಕೆರೆ ಬೌಲಿಂಗ್ ಅನ್ನು ಮಾಡ್ತಾ ಇದೆ. ಸಾಗರ್ ಗೌಡ ಮಾಲೀಕತ್ವದ ಸಚಿನ್ 11 ಬ್ಯಾಂಗ್ಳೂರ್ ಇಲ್ಲಿ ಮೊದಲ ಹಂತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಲೀಗಿನ 2 ಪಂದ್ಯಾಟಗಳು ಬಾಕಿ ಉಳ್ಕೊಳ್ತಾ ಇದೆ, ಗಮನಿಸಿ. ಆ ಬಳಿಕ 8ರ ಘಟ್ಟದ ಪಂದ್ಯ, ಸೆಮಿಫೈನಲ್, ಫೈನಲ್, ಈ ರೀತಿಯಾಗಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳು ನಮ್ಮ ನೇಜಾರಿನ ವೇದಿಕೆಯಲ್ಲಿ ನಡೆಯುತ್ತೆ. ಎಲ್ಲ ಕಾರ್ಯಕ್ರಮಗಳಿಗೆ ಪ್ರೀತಿಪೂರ್ವಕ ಸ್ವಾಗತನ ಬಯಸ ಡೈಲ್ಮಿ ಎಂಟರ್ಪ್ರೈಸಸ್ ಅರ್ಪಿಸುವಂತ ಸ್ವಚ್ಛ ಜೊತೆಗಾಗಿ ಗುರು ಪ್ರಸಾದ್ ರಾಜ್ ಕಾಂಚನ್ ಅವರ ಸಂಪೂರ್ಣ ಸಹಕಾರದೊಂದಿಗೆ ಟೂರ್ನಮೆಂಟ್ ಸಾಗ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳಿಗೆ ಮತ್ತೆ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೇವೆ. ಟ್ವೆಲ್ತ್ ಮೆಂಬರ್ ಇದ್ರೆ ಕಳಿಸ್ಕೊಡಿ ದಯವಿಟ್ಟು. ನೇರ ಪ್ರಸಾರ ಕ್ರಿಕ್ಸೆ ಮಾಡ್ತಾ ಇದೆ. ಮೊದಲ ಹಂತದ ಆರಂಭಿಕ ಆಟಗಾರರು ಹರೀಶ್ ಆಚಾರ್ಯ, ಲಕ್ಷ್ಮೀನಗರ ಮತ್ತು ಸಾಗರ್ ಭಂಡಾರಿ. ಕ್ರಿಕೆಟಿನ ಒಂದು ಅಂಬಾಸಡರ್ ಆಗಿ ಬಹಳಷ್ಟು ಪಂದ್ಯಾಕೂಟವನ್ನು ಆಡಿರ್ತಕ್ಕಂಥ ಆಟಗಾರರು ಕೂಡ ಇವತ್ತು ಹೊರ ದೇಶ ಇರ್ಬೋದು, ಹೊರ ರಾಜ್ಯಗಳಿರ್ಬೋದು, ಈ ರೀತಿಯ ಒಂದು ಯಶಸ್ಸಿನ ಪಂದ್ಯಾಕೂಟದಲ್ಲಿ ತನ್ನದೇ ಆದಂತಹ ಒಂದು ಯಶಸ್ಸಿನ ಆಟವನ್ನ ತೋರ್ಪಡಿಸಿ ಕ್ರಿಕೆಟ್ ರಂಗದಲ್ಲಿ ಕ್ರಿಸ್ಕೇಲ್ ಖ್ಯಾತಿಯ ಒಂದು ಆಟವನ್ನ ಪ್ರದರ್ಶಿಸಬಲ್ಲ ಸಾಮರ್ಥ್ಯದ ಆಟಗಾರ ಕೂಡ ಸಾಗರ್ ಭಂಡಾರಿ ಅವರು ಈ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಓಪನರ್ಸ್ ಆಗಿ ಹರೀಶ್ ಮತ್ತು ಸಾಗರ್ ಭಂಡಾರಿ. ಸರಿ, ಹಂಪರದ ಗ್ರೀನ್ ಸಿಗ್ನಲ್. ಫಾಜಲ್ ರಂಗನಕೆರೆ ಪರವಾಗಿ ಮೊದಲ ಓವರ್ಗಾಗಿ 4 ಬೌಲರ್ಗಳನ್ನ ಪರಿಚಯ ಮಾಡಬೇಕಾಗುತ್ತೆ. 1 ಓವರ್ಗಳ ಪವರ್ ಪ್ಲೇ ಕೂಡ ಇರುತ್ತೆ. ಹದಿನಾರು ತಂಡಗಳು ಆಡಿದಂತ ಲೀಗ್ ಕಪ್ ನಾಕೌಟಿನ ಯಶಸ್ಸಿನ ಪಂದ್ಯಾಕೂಟ ಅಂತಿಮ ದಿನದ ಪಂದ್ಯಾಟಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಆ ನಿಟ್ಟಲ್ಲಿ ಲೀಗಿನ ಪಂದ್ಯಾಟ ಮತ್ತೆ ಮುಂದುವರಿಕೆ. ಮೊದಲ ಓವರ್ಗಾಗಿ ಫಾಜಿಲ್. ಫಾಜಿಲ್ ಮೊದಲ ಚೆಂಡು ಬಹಳ ಸುತ್ತಮುತ್ತ ಒಂದು ಎಸೆತಾದ್ರೂ ಕೂಡ ಕ್ಷೇತ್ರ ರಕ್ಷಣೆ ಹಂತದಲ್ಲಿ ಮಾಡಿದ್ರು RK ರಂಗನಕೆರೆ ಬಾರ್ಕೂರಿನ ತಂಡ. ಒಂದೊಡ್ಡದ ಸೇರ್ಪಡೆ, ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಮತ್ತೆ ಹರೀಶ್ ಆಚಾರ್ಯ, ಲಕ್ಷ್ಮೀನಗರ ಮೊದಲ ಹಂತದಲ್ಲಿ ಸಚಿನ್ 11 ಪರವಾಗಿ. ಮತ್ತೆ ಫಾಜಿಲ್ 2ನೇ ಬಾರಿ. ಮೊದಲ ಪವರ್ ಪ್ಲೇ ಜಾರಿಯಲ್ಲಿ ಇವಾಗಲೇ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದೆ RK ರಂಗನಕೆರೆ ನವೋದಯ ಬಾರ್ಕೂರಿನ ತಂಡ. 2ನೇ ಚೆಂಡು ಇನ್ಸೈಡ್ ಎಡ್ಜ್ ಆಗಿತ್ತು.
ಕ್ಯಾಚ್ ಅನ್ನ ಕೈ ಚೆಲ್ದಂತ ಕೀಪರ್ ಇವಾಗ 2 ಓಟದ ಸೇರ್ಪಡೆ. ಹರೀಶ್ ಖಾತೆನ ಕಂಡ್ರೆ ಸಚಿನ್ 11 ಬ್ಯಾಂಗ್ಳೂರ್ 3 ಓಟವನ್ನು ದಾಖಲಿಸ್ತಾ ಇದೆ. ಅದೆಷ್ಟು ಓಟವನ್ನು ಪವರ್ ಪ್ಲೇ ನಲ್ಲಿ ದಾಖಲಿಸ್ತಾರೆ ನೋಡಬೇಕಾಗಿದೆ. ಶುಕ್ರವಾರ ಇದೇ ಮೊದಲ ನೇಜಾರಿನಲ್ಲಿ ಬಹಳ ಉತ್ತಮ ರೀತಿಯ ಒಂದು ಆಟವನ್ನು ಆಡಿದಂತ ಸಚಿನ್ 11 ಬ್ಯಾಂಗ್ಳೂರಿನ ತಂಡ ಮೊದಲ ಪಂದ್ಯಾಟದಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಯಶಸ್ಸನ್ನು ಕಂಡಿತು. ಮತ್ತೆ ಫಾಸಿಲ್ ಹೊಡೆತ, ರನ್ಔಟಿಗೆ ಅವಕಾಶ ಇದೆ. ಆ ನಿಟ್ಟಲ್ಲಿ ಇವಾಗ ಮೊದಲ ಬ್ರೇಕ್ ಥ್ರೂ, ಮೊದಲ ವಿಕೆಟ್ ಅನ್ನು ಕಳ್ಕೊಂಡ್ರು. ಹರೀಶ್ ಔಟ್. ಹರೀಶ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಸಚಿನ್ 11 ಬೆಂಗಳೂರಿನ ತಂಡ 3-1. ಈತ ಹೊಸ ದಾನಿಗಳ ಸೇರ್ಪಡೆ ಗಿಳಿಯಾರು ನಾಗ 1 ರೂಪದಲ್ಲಿ ಫ್ರೆಂಡ್ಸಿನ 2 ಮಂದಿ ಆಟಗಾರರು ಸಚಿನ್ 11 ಪರವಾಗಿ ಆಡ್ತಾ ಇದ್ದಾರೆ. ಗಿಳಿಯಾರು ನಾಗ ಒಂದೆಡೆ ಇದ್ರೆ ಸಾಗರ್ ಭಂಡಾರಿ ಇನ್ನೊಂದೆಡೆಯಲ್ಲಿ. ಟೆನ್ನಿಸ್ ಬಾಲ್ ನಲ್ಲಿ ಅಗ್ರಮಾನ್ಯ ಆಟಗಾರ ಪಟ್ಟಿಯಲ್ಲಿ ತಮ್ಮ ಆಟವನ್ನು ತೋರ್ಪಡಿಸಿ ಇವಾಗಲೇ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ ಸಚಿನ್ 11 ಬೆಂಗಳೂರಿನ ಪರವಾಗಿ. ಮತ್ತೆ ಸ್ಕಾರ್ ಬಾಲ್ ಫಾಜಿಲ್ ಎದುರಿಸುವಂತ ಆಟಗಾರ ಸಾಗರ್. ಈ ತರಬಾದ ಬಿರುಸಿನ ಹೊಡೆತ ಮೊದಲ ಒಳಗಿನ ಹಂತದಲ್ಲಿ ಸಾಗರ್ ಭಂಡಾರಿ ಸಿಕ್ಸರ್ ದಾಖಲಿಸಿದ್ರು. ಲಾಂಗ್ ಆಫ್ ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್ ಈ ಬಾರಿ. ಎರಡು 2024 ಸತತ ಟೂರ್ನಮೆಂಟ್ಗಳಲ್ಲಿ ಸಣ್ಣ ಶ್ರೇಷ್ಠ ಪ್ರಶಸ್ತಿಯನ್ನು ಬಾಚಿಕೊಂಡಂತ ಆಟಗಾರ. 8ರಿಂದ 10 ಸತತವಾಗಿ ಸಣ್ಣ ಶ್ರೇಷ್ಠ ಆಟವನ್ನು ತೋರ್ಪಡಿಸಿದಂತ ಆಟಗಾರ ಕೂಡ ಸಾಗರ್ ಭಂಡಾರಿ. ಆ ನಿಟ್ಟಲ್ಲಿ ಸಣ್ಣ ಶ್ರೇಷ್ಠ ಪ್ರಶಸ್ತಿಗಾಗಿ ಬೆಲೆ ಬಾಳುವ ಉಂಗುರಗಳು, LED ಟಿವಿಗಳು, ಬೈಕುಗಳು, ಸೈಕಲ್ಗಳು ಈ ರೀತಿಯಾಗಿ ಸಾಗರ್ ಭಂಡಾರಿ ಅವರ ಮನೆಯಲ್ಲಿದೆ. ರಿವರ್ಸ್ ಸ್ವಲ್ಪ ಮಟ್ಟಿಗೆ ಸ್ವೀಪ್ ಶಾಟ್ ಆಡುವ ಪ್ರಯತ್ನಗಳು ಭಂಡಾರಿ ಮಾಡಿದ್ರು. 2 ಪ್ರಯತ್ನ ಪೂರೈಕೆಯನ್ನ ಕೂಡ ಮಾಡಿಕೊಂಡ್ರು. ಬಹಳಷ್ಟು ಉತ್ತಮ ಹೊಂದಾಣಿಕೆಯ ಓಟುಗಳು ಬರ್ತಾ ಇದೆ ಸಚಿನ್ 11 ಬೆಂಗಳೂರಿನ ಪರವಾಗಿ. ಮೊತ್ತ 11ಕ್ಕೆ ತಲುಪ್ತಾ ಇದೆ. 11 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಇಲ್ಲಿ ಅಂತಿಮ 1 ಚೆಂಡು ಮೊದಲ ಓವರ್ನ ಮುಕ್ತಾಯಕ್ಕಾಗಿ. ಕೊನೆಯ ಬಾರಿ ಅಲ್ಲಿ ಮೊದಲ ಪಂದ್ಯ ಶ್ರೀ ಶಾರದಮ್ಮ ಮತ್ತು DPL ಫಾಲ್ಕನ್ ರೆಡಿಯಾಗಿರಿ ಎನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಅಂತಿಮ ಚೆಂಡು ಯಾರ್ಕರ್ ಅಂಡ್ ಡೆಲಿವರಿ, ಹೆಲಿಕಾಪ್ಟರ್ ಶಾಟ್, ಮಿಡ್ ವಿಕೆಟ್ ನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. 1 ಓಟದ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಥ್ರೋ ಅನ್ನ ಈ ಹಂತದಲ್ಲಿ ದಾಖಲಿಸಿಕೊಂಡು ಓವರ್ ಮುಕ್ತಾಯಗೊಳಿಸಿದ್ದಾರೆ RK ರಂಗನಕೆರೆ ಬಾರ್ಕೂರಿನ ತಂಡ. ಇಲ್ಲಿ ಸಚಿನ್ 11 12ಕ್ಕೆ 1. ಆರು ಚೆಂಡುಗಳ ಮುಂದೆ 12ಕ್ಕೆ ಫಾಸಿಲ್ ಅವಕಾಶ ಮಾಡಿಕೊಟ್ರು. ಇನ್ನು ಕೂಡ 18 ಚೆಂಡುಗಳ ಆಟ ಮಾತ್ರ ಬಾಕಿ ಇದೆ. ಆ ನಿಟ್ಟಲ್ಲಿ ಇವಾಗ ಪ್ರಮೋದ ಪಮ್ಮು 2ನೇ ಓವರ್ಗಾಗಿ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿ. ಇವತ್ತು ಲೆಕ್ಕಾಚಾರ ಮಾಡಿದ್ರೆ 11 ಪಂದ್ಯ ಸಾಗಬೇಕಾಗಿದೆ, ಗಮನಿಸಿಕೊಳ್ಳಿ. ಅನುಭವಿ ನಿರ್ಣಾಯಕರು ಸಂತೋಷ್ ಮಣಿಪಾಲ್ ಮತ್ತು ಕಾರ್ತಿಕ್ ಬೆಂಗಳೂರು. ಇಲ್ಲಿ ಮೊದಲ ಓವರ್ನ ಪವರ್ ಪ್ಲೇ ಓವರ್ ಮುಕ್ತಾಯದ ಬಳಿಕ 2ನೇ ಓವರ್ಗಾಗಿ ಚೆಂಡನ್ನು ತಿರುಗಿಸವಲ್ಲಂತ ಬೌಲರ್ ಪ್ರಮೋದ ಪಮ್ಮುವನ್ನ ಕಂಡುಕೊಳ್ತಾ ಇದೆ RK ನವೋದಯ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ 2ನೇ ಓವರ್ ಚಾಲ್ತಿಗಾಗಿ.
ಉಡುಪಿ ಟ್ರೋಫಿ 2025 ಪ್ರತಿಷ್ಠಿತ ಪಂದ್ಯ 1.5 ಲಕ್ಷ ರೂಪಾಯಿಗಳ ಪಂದ್ಯ ಸಾಗ್ತಾ ಇದೆ. ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಕ್ಷಣಗಳ ಆರಂಭವನ್ನು ಕಂಡುಕೊಳ್ತಾ ಇದೆ. ಗುರು ಗಣೇಶ್ ನೇಜಾರು ವರ್ಸಸ್ KF ಕ್ಯಾಲೆ ಅವರು ತ್ರಿಶೂಲ ಸೇನಾ. ಈ ತನ್ಮಧ್ಯೆ ಭಂಡಾರಿಗೆ ಸಂತ ಚೆಂಡು ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಒಂದು ಓಟದ ಸೇರ್ಪಡೆ ಅಂಕಿ ಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೂಡ. ಕ್ರಿಕೆಟ್ ನಗರದಲ್ಲಿ ಬಹಳಷ್ಟು ದಾಖಲೆಗಳನ್ನ ಬರತಕ್ಕಂತ ಸಾಗರ್ ಭಂಡಾರಿ ಉಡುಪಿ ಮೂಲದ ಆಟಗಾರ. ಇವತ್ತು ಫ್ರೆಂಡ್ಸ್ ಬೆಂಗಳೂರು ಜೊತೆಗಾಗಿ ಸಚಿನ್ ಲೀಲವನ್ನ ಕಾಯಂ ಆಟವನ್ನು ಆಡಿರ್ತಕ್ಕಂಥ ಆಟಗಾರರು ಕೂಡ ಸಾಗರ್ ಭಂಡಾರಿ. ಇಲ್ಲಿ ಪ್ರಮೋದ ಮೊದಲ ಚೆಂಡಿಗೆ ಒಂದು ಓಟಲ್ಲಿ ಅವಕಾಶ ಮಾಡಿಕೊಟ್ರು. ಗಿಳಿಯಾರು ನಾಗ ಇವಾಗ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ಎರಡನೇ ಓವರ್ನ ಎರಡನೇ ಚೆಂಡು ಬಹಳಷ್ಟು ತಮ್ಮ ಕ್ಯಾಚ್ ರನ್ನಿಂಗ್ ಮುಖಾಂತರವಾಗಿ ಪಡ್ಕೊಂಡು ಗಿಳಿಯಾರು ನಾಗ ಔಟ್. ಗಿಳಿಯಾರು ನಾಗರ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಸಚಿನ್ 11 ಬ್ಯಾಂಗ್ಳೂರ್ ಎರಡನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಕೂಡ. ಇತ್ತ ಹೊಸದಾಣಿಗಳ ಸೇರ್ಪಡೆ ಕಿಶೋರ್ ಶೆಟ್ಟಿ. ಇದೇ ಮೈದಾನದಲ್ಲಿ ಆರ್ಕೋಟ್ ಫ್ರೆಂಡ್ಸ್ ಒಂದು ಟೂರ್ನಮೆಂಟ್ ಅನ್ನ ನಡೆಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದಂತ ಆಟಗಾರ. ಬಹುತೇಕ ಪಂದ್ಯಾಕೂಟದಲ್ಲಿ ಶೆಟ್ಟಿ ಅಂಪೈರ್ಸಿನ ಪರವಾಗಿ ಆಡಿದ್ರು. ಆ ನಿಟ್ಟಲ್ಲಿ ಇವಾಗ ಮತ್ತೆ ನೇಜಾರಿನ ಕ್ರೀಡಾಂಗಣದಲ್ಲಿ ಕಿಶೋರ್ ಶೆಟ್ಟಿ ಸೇರ್ಪಡೆ ಆಗ್ತಾ ಇದೆ. ಹನುಮ ಟ್ರೋಫಿಯನ್ನ ಬಹಳಷ್ಟು ವ್ಯವಸ್ಥಿತವಾಗಿ ಮೇ ತಿಂಗಳ ನಡೆಯುವಂತಹ ಒಂದು ಪಂದ್ಯಾಕೂಟದಲ್ಲಿ ಇವರು ಕಿಶೋರ್ ಶೆಟ್ಟಿ ಅವರೇ ಮುಂದಾಳತ್ವದಲ್ಲಿ ಪಂದ್ಯಾಟ ನಡೆಸ್ತಾ ಇದ್ದಾರೆ. ಅದಕ್ಕೂ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇಲ್ಲಿ ಮತ್ತೆ ಪ್ರಮೋದ್ ಮೂರನೇ ಬಾರಿಗೆ. ಯಾರ್ ಕರ್ಲಂಟೆಲ್ಲ ಬರ್ರಿ ನಿರೀಕ್ಷೆ ಮಾಡಿ ಹೊರತಲು ಬರ್ತಾ ಇಲ್ಲ ಕಿಶೋರ್. ಈ ಹಂತಲ್ಲಿ ಡಾಟ್ ಬಾಲಿನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಸಾಲು ಸಾಲು ಪಂದ್ಯಾಟಗಳು ಇದೇ ಮೈದಾನದಲ್ಲಿ ನಡೆಯುವಂತಹ ಹಂತವನ್ನು ಕಂಡುಕೊಳ್ತಾ ಇದೆ ಕೂಡ. ಮತ್ತೆ ಪ್ರಮೋದ್ ನಾಲ್ಕನೇ ಬಾರಿಗೆ ಮತ್ತೆ ಬೇಯಿಸುವ ಪ್ರಯತ್ನ. ಔಟ್ಸೈಡ್ ಲೆಗ್ ಸ್ಟಂಪ್ ಅನ್ನು ಸೂಚನೆ. ವೈಟ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ 13ರಿಂದ 14 ಓಟವನ್ನು ದಾಖಲಿಸ್ತಾ ಇದೆ ಹಂತದಲ್ಲಿ ಸಚಿನ್ 11 ಬೆಂಗಳೂರಿನ ತಂಡ. 4 ಓವರ್ಗಳ ಪಂದ್ಯ ಎರಡನೇ ಓವರ್ ಚಾಲ್ತಿಯಲ್ಲಿ 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ರನ್ನರ್ಸ್ ಅಪ್ ಟ್ರೋಫಿ ಜೊತೆ ಕ್ಯಾಶ್ ಪ್ರೈಸ್ ಇರುತ್ತೆ. 70,000 ಉಡುಪಿ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಮೊದಲ ಪ್ರಶಸ್ತಿ 1.5 ಲಕ್ಷ. ಈ ರೀತಿಯಾಗಿ ಪಂದ್ಯಾಟಗಳು. ಈ ತನ್ಮಧ್ಯೆ ಕಿಶೋರ್ ಶೆಟ್ಟಿ ಹೊಡೆತ ತನ್ಮೂಲಕ ಬಿಗ್ 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 ಸಿಕ್ಸರ್. ಆ ರೋಟದ ಸೇರ್ಪಡೆ ಕಿಶೋರ್ ಶೆಟ್ಟಿ ಸಚಿನ್ 11 ಬೆಂಗಳೂರು ಪರವಾಗಿ ಸಿಕ್ಸರ್ ದಾಖಲಿಸಿದ್ರು. ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವ ಸರ್ವ ಸಿದ್ಧತೆಯಲ್ಲಿ ಆರ್ಕೆ ವಿರುದ್ಧವಾಗಿ ಸಚಿನ್ 11 ಬ್ಯಾಂಗ್ಳೂರ್. ಮತ್ತೆ ಪ್ರಮೋದ 5ನೇ ಬಾರಿ
ಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವ ಪ್ರಯತ್ನ. ಲ್ಯಾಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮನವಿಯನ್ನು ಸಾಗಿಸಿದ್ರು. ಆ ನಿಟ್ಟಿನಲ್ಲಿ ಲ್ಯಾಗ್ ಬೈ ಅನ್ನೋ ಸೂಚನೆ ನಾಯಕರು ನೀಡಿದ್ದಾರೆ. ಒಂದು ರಿವ್ಯೂ ಅನ್ನು ಇವಾಗ RK ರಂಗನಕೆರೆ ಬಾರ್ಕೂರು ಪಡ್ಕೊಳ್ತಾ ಇದೆ. ಈ ಟೂರ್ನಮೆಂಟ್ಗೆ ಬಹಳಷ್ಟು ಮಂದಿ ಸಹಕಾರವನ್ನು ಕೊಟ್ಟಂತ ನಿದರ್ಶನಗಳನ್ನು ನಮ್ಮ ಜೊತೆ ಬ್ಯಾನರ್ ಅಲ್ಲಿ ರಾಣಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಉಡುಪಿಯ ಟ್ರೋಫಿ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಗಳು, ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇವತ್ತು ಸಮಾರಂಭದ ವೇದಿಕೆಯಲ್ಲಿ ಬಹುಮಾನ ಕಾರ್ಯಕ್ರಮಗಳು, ಅದಕ್ಕೂ ಕೂಡ ನಮ್ಮ ಪ್ರೋತ್ಸಾಹಕರೆಲ್ಲ ಆಗಮಿಸ್ತಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತನ ಮತ್ತೆ ಬಯಸಿಕೊಂಡು ಇಲ್ಲಿ ಡಿಸಿಷನ್ ಪೆಂಡಿಂಗ್ LBWಗೆ RK ರಂಗನಕೆರೆ ಪಡ್ಕೊಳ್ತಾ ಇದ್ದಾರೆ. ನಾಟ್ ಔಟ್, ಯಾವುದೇ ಆಘಾತವಿಲ್ಲ. ಆ ನಿಟ್ಟಲ್ಲಿ ಇವಾಗ ಒಂದೋಟದ ಸೇರ್ಪಡೆ. ಲ್ಯಾಗ್ ಬೈ ಮುಖಾಂತರವಾಗಿ ಓಟವನ್ನು ದಾಖಲಿಸಿ ತಂಡ ಮೊತ್ತ 21. ಕೊನೆಯ ಬಾರಿ ಅಂತಿಮ ಚೆಂಡನ್ನು ಎಸೆಯಬೇಕಾಗಿದೆ ಪ್ರಮೋದ್. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಬಹಳ ಶುದ್ಧವಾದ ಒಂದು ಗ್ಯಾಪ್ ಶಾಟ್ ತನ್ಮೂಲಕವಾಗಿ ಶಿವು ಕ್ಷೇತ್ರ ರಕ್ಷಣೆ ಮಾಡಿದ್ರು. 2 ಓಟ ಮಾತ್ರ ಪೂರೈಕೆ ಆಗ್ತಾ ಇದೆ. ಇಲ್ಲಿಗೆ 2 ಓವರ್ಗಳ ಮುಕ್ತಾಯದ ಬಳಿಕ ಸಚಿನ್ 11 ಬ್ಯಾಂಗ್ಳೂರ್ 23ಕ್ಕೆ 2. ಇನ್ನು 12 ಚೆಂಡುಗಳು ಬಾಕಿ ಇದೆ. ಅದೆಷ್ಟು ಓಟಗಳು, ಅದೆಷ್ಟು ಸಿಕ್ಸರ್ಗಳು, ಬೌಂಡರಿಗಳು ದಾಖಲಾತಿನ ಕಾಣುತ್ತೆ ನೋಡಬೇಕಾಗಿದೆ. ಅದೇ ರೀತಿ RK ನವೋದಯ ಅದೆಷ್ಟು ಡಾಟ್ ಬಾಲ್ ಸಮೇತವಾಗಿ ವಿಕೆಟ್ ಅನ್ನ ಪಡ್ಕೊಳ್ತಾರೆ, ಕಾದು ನೋಡಬೇಕಾಗಿದೆ. ಇದಾದ ಬಳಿಕ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭವನ್ನು ಕಾಣುತ್ತೆ. ಗುರು ಗಣೇಶ್ ನೇಜಾರು ವರ್ಸಸ್ KFK ತ್ರಿಶೂಲ ಸೇನಾ. ಅವರಿಗೆ ಸೆಕೆಂಡ್ ಕಾಲ್. ಆದಷ್ಟು ಬೇಗ ಟಾಸ್ಗೆ ಬನ್ನಿ ಅನ್ನೋ ಕರೆ ನೀಡ್ತಾ ಇದ್ದೇವೆ. ಕ್ವಾರ್ಟರ್ ಫೈನಲ್ ಪಂದ್ಯಾಟದ 2 ಬಲಿಷ್ಠ ತಂಡಗಳು. ಅಲೆಗೂರಿನ ಒಂದು ತಂಡ ಆದ್ರೆ ಈ ಪರಿಸರದ ಒಂದು ಹೆಮ್ಮೆಯ ಸಂಸ್ಥೆ ಗುರು ಗಣೇಶ್ ನೇಜಾರು. ಇಲ್ಲಿ 3ನೇ ಓವರ್ಗಾಗಿ ಆದಷ್ಟು ಬೇಗ ಪಂದ್ಯ ಮುಂದುವರಿಸಿಕೊಳ್ಳಿ. ಮೂರನೇ ಓವರ್ಗಾಗಿ ಸತೀಶ್. 23 ಓಟವನ್ನು ದಾಖಲಿಸ್ತಾ ಇದೆ ಸಚಿನ್ 11 ಬೆಂಗಳೂರಿನ ತಂಡ. ಕಿಶೋರ್ ಶೆಟ್ಟಿ ಒಂದೆಡೆ, ಸಾಗರ್ ಭಂಡಾರಿ ಇನ್ನೊಂದೆಡೆಯಲ್ಲಿ. ಬೀಸುವ ಪ್ರಯತ್ನಗಳು ಮತ್ತೆ ಮುಂದುವರಿಕೆನ ಕಾಣ್ತಾ ಇದೆ. ತನ್ಮೂಲಕ ಹಾಫ್ ಎಡಿಷನ್ ಸಿಗ್ನಲ್ ಲ್ಯಾಗ್ ಬಾಯ್. ಆ ನಿಟ್ಟಲ್ಲಿ ಮತ್ತೆ ಒಂದೋಟದ ಸೇರ್ಪಡೆ. ಸರಣಿ ಶ್ರೇಷ್ಠ ಆಟಗಾರನಿಗೆ 10,000 ರೂಪಾಯಿಗಳನ್ನು ಕೊಟ್ಟು ಗೌರವಿಸಲಾಗ್ತಾ ಇದೆ. ಈ ರೀತಿ ಅದ್ದೂರಿಯ ಕ್ರಿಕೆಟ್ ಪಂದ್ಯಾಕೂಟವನ್ನ ಗುರು ಅವರು ನಡೆಸ್ತಾ ಇದ್ದಾರೆ. ಉಡುಪಿ ಟ್ರೋಫಿ ಕ್ಷೇತ್ರ ರಕ್ಷಣೆ ಪದೇ ಬದಲಾವಣೆ ಮಾಡ್ತಾ ಇದೆ RK ನವೋದಯ ರಂಗನಕೆರೆ ತಂಡ. ಇಲ್ಲಿ ಮಿಡ್ ವಿಕೆಟ್, ಡೀಪ್ ಮಿಡ್ ವಿಕೆಟ್ ಮತ್ತು ಲಾಂಗ್ ಆನ್ ಕವರ್ಸ್, ಶಾರ್ಟ್ ಕವರ್ಸ್, ಗಲ್ಲಿ, ಶಾರ್ಟ್ ಲೆಗ್, ಮಿಡ್ ಆನ್ ಈ ರೀತಿಯಾಗಿ ಈ ತರಮದೆ ತೀರಾ ಫುಲ್ ಟಸ್ ಆಗಿ ಬಿದ್ದ ಚೆಂಡು. ಸಾಗರ್ ಭಂಡಾರಿ ಕ್ಲೀನ್ ಬೋಲ್ಡ್. 3ನೇ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಸಚಿನ್ 11 ಬೆಂಗಳೂರಿನ ತಂಡ. ಬ್ಯಾಟ್ಸ್ಮನ್ ಹೆಸರು ಪ್ರದೀಪ.
ಪ್ರದೀಪ್ ಪೂಜಾರಿ ಲೆಫ್ಟಿ ಆಟಗಾರ ಇವಾಗಲೇ ಸೇರ್ಪಡೆ. ಸಚಿನ್ ಎಲಾನ್ ಬೆಂಗಳೂರು ಪರವಾಗಿ ಇವಾಗಲೇ ಬಿರುಸಿನ ಆಟಗಾರ ಸಾಗರ್ ಭಂಡಾರಿ ಔಟ್ ಆಗಿದ್ದಾರೆ. ಇಲ್ಲಿ 3 ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಕೂಡ ಸಚಿನ್ ಎಲಾನ್ ಬೆಂಗಳೂರು. ಮತ್ತೆ ಮರನೇ ಬಾರಿ ಸತೀಶ್ ಶರ್ಮಾಳ್ ಎಸ್ ಕಾರ್ಯಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 2 ಚೆಂಡು 1 ಓಟ 1 ವಿಕೆಟ್ ಅನ್ನು ಪಡ್ಕೊಂಡ್ರು. ಲೇಟ್ ಕಟ್ ಶಾಟ್ ಬಹಳ ಸುತ್ತಮುತ್ತ ಹೊಡೆತ ಗ್ರೌಂಡ್ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. ಬಾರಿ 1 ಓಟ 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಪ್ರದೀಪ ಒಂದೆಡೆ, ಸತೀಶ್ ಇನ್ನೊಂದೆಡೆಯಲ್ಲಿ ಇವಾಗ ಬೌಲಿಂಗ್ ವಿಭಾಗವನ್ನ ಗುರು ನಮ್ಮ ಬಾರ್ಕೂರಿನ ಪರವಾಗಿ. ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಕ್ಷಣಗಳ ಆರಂಭವನ್ನು ಕಾಣ್ತಾ ಇದೆ. ಗುರು ಗಣೇಶ್ ಮತ್ತು KFK. ಸ್ಲೋವರ್ ಚೆಂಡು ರನ್ಔಟ್ಗೆ ಅವಕಾಶ ಇದೆ. ಬಹಳಷ್ಟು ಉತ್ತಮ ಥ್ರೋ ಆದ್ರೂ ಕೂಡ ಬ್ಯಾಕಪ್ ಕೈ ಹಿಡಿತಾ ಇಲ್ಲ. 2 ಓಟದ ಸೇರ್ಪಡೆ, 22 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅನುಭವಿ ನೀಡಾಕರು ಕೂಡ ನಮ್ ಜೊತೆ ಇದ್ದಾರೆ. ಸಂತೋಷ್ ಮಣಿಪಾಲ್ ಮತ್ತೆ ಕಾರ್ತಿಕ್. ಅವಳಿ ಓಟಗಳ ಪೂರೈಕೆ ಮುಖಾಂತರವಾಗಿ ತಂಡದ ಮೊತ್ತ 28 ಓಟಗಳು. ಸುಂದರತೆ ಚೆಂಡು, ವೇಗದ ಚೆಂಡಿಗೆ ಅವಕಾಶ ಮಾಡಿಕೊಟ್ರಿ. ಓವರ್ನಲ್ಲಿ ಸಾಗರ್ ಭಂಡಾರಿಯ ವಿಕೆಟ್ ಅನ್ನು ಪಡ್ಕೊಂಡಂತ ಆಟಗಾರ. ಸಚಿನ್ 11 3 ಹುದ್ದರಿ ಆಘಾತವನ್ನು ಕಂಡು ಆಡ್ತಾ ಇದೆ. 28 for 3. ಕೊನೆಯ ಚೆಂಡು ತನ್ಮೂಲಕ ಕ್ಲೀನ್ ಬೌಲ್ಡ್. ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ವಿಕೆಟ್ ಅನ್ನು ಆವರಿಸಿಕೊಂಡು ಹೊರ ಪ್ರಯತ್ನ ಲೆಫ್ಟಿ. ಇವಾಗ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಸಚಿನ್ 11 ಬೆಂಗಳೂರಿನ ಪರವಾಗಿ 4ನೇ ವಿಕೆಟ್ ಪತನ. ಕ್ರಿಕೆಟ್ ನಲ್ಲಿ ಬಹಳಷ್ಟು ಸಾಧನೆಗಳ ಜೊತೆ ಈ ವರ್ಷ ಗಣೇಶ್ ಸಿಕೆಗೆ ಬಹಳಷ್ಟು ಸರಣಿ ಶ್ರೇಷ್ಠ ಪ್ರಶಸ್ತಿಗಳು ಲಭಿಸಿದೆ. ಅದರಲ್ಲಿ ಇತ್ತೀಚೆಗೆ ಮಾರುತಿ ಪಡುಕೆರೆ ಪಂದ್ಯಾಕೂಟದಲ್ಲಿ ಗಣೇಶ್ ಸಿಕೆ ಇವಾಗಲೇ ಸರಣಿ ಶ್ರೇಷ್ಠ ಬಂಗಾರದ ಉಂಗುರವನ್ನು ಪಡ್ಕೊಂಡಂತ ಆಟಗಾರ ಸೇರ್ಪಡೆ. ಸಚಿನ್ 11 ಬೆಂಗಳೂರಿನ ಪರವಾಗಿ. 3 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 28ಕ್ಕೆ 4. ಅಂತಿಮ 6 ಚೆಂಡುಗಳು ಬಾಕಿ ಇದೆ. ಕಾರ್ತಿಕ್ ಅವರನ್ನು ಪರಿಚಯ ಮಾಡುವಂತಹ ಪ್ರಯತ್ನಗಳು RK ನವೋದಯ ರಂಗಕೆರೆ ಮಾಡ್ತಾ ಇದೆ ಕೂಡ. ಬಾರ್ಕೂರು ಪರಿಸರದ ಒಂದು ಹೆಮ್ಮೆಯ ಸಂಸ್ಥೆ. ಟೆನ್ನಿಸ್ ಬಾಲ್ನಲ್ಲಿ ಆರಂಭಿಕ ದಿನಗಳಲ್ಲಿ ಕೂಡ 350ಕ್ಕೆ ಮೇಲ್ಸರದಿಯ 30 ಯಾರ್ಡ್ ಪಂದ್ಯಾಕೂಟದಲ್ಲಿ ಜಯವನ್ನು ದಾಖಲಿಸಿರುವ ತಂಡ ಇಲ್ಲಿ ಮತ್ತೆ ಫುಲ್ ಯಾರ್ಡ್ಸ್ ಪಂದ್ಯಾಟಕ್ಕೆ ಹೊಂದಿಕೊಂಡು ಆಡ್ತಾ ಇದೆ ಕೂಡ. ಸಚಿನ್ 11 ವಿರುದ್ಧವಾಗಿ ಮತ್ತೆ ಕಾರ್ತಿಕ್. ಅಂತಿಮ ಓವರ್ ಮೊದಲ ಚೆಂಡು ಕಿಶೋರ್ ಶೆಟ್ಟಿ ಸ್ಕ್ವೇರ್ ಲೆಗ್ ಸೀಮಾ ರೇಖೆಯನ್ನು ಕ್ರಮಿಸಿಕೊಳ್ತಾ ಇದ್ದಾರೆ. ಬರೀ ಬೌಂಡ್ರಿ 4 ಓಟದ ಸೇರ್ಪಡೆ. ಈ ಭಾಗದ ಜನಪ್ರಿಯ ಆಟಗಾರರಲ್ಲಿ ಒಬ್ಬರಾಗಿರ್ತಕ್ಕಂಥ ಕಿಶೋರ್ ಶೆಟ್ಟಿ ಈ ಹಿಂದೆ 6 ದಾಖಲಿಸಿದ್ರು. ಇಲ್ಲಿ ಅಂತಿಮ ಅವರ ಮೊದಲ ಚೆಂಡಲ್ಲಿ ಬೌಂಡರಿಯನ್ನು ಸುಲಭ ರೀತಿಯಲ್ಲಿ ದಾಖಲಿಸ್ತಾ ಇದ್ದಾರೆ. ಈ ಬೌಂಡ್ರಿ ಸಮೇತವಾಗಿ 32ಕ್ಕೆ ತಲುಪ್ತಾ ಇದೆ ಸಚಿನ್ 11 ಬೆಂಗಳೂರು. ಮತ್ತೆ ಬೀಸುವ ಪ್ರಯತ್ನ ನಿರೀಕ್ಷೆ ಮಾಡಿ ಹೊಡೆದು ಬರ್ತಾ ಇಲ್ಲ ತನ್ಮೂಲಕ. ಇವಾಗ ಬೌಲರ್ ಈ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಆ ನಿಟ್ಟಲ್ಲಿ ಕಿಶೋರ್ ಶೆಟ್ಟಿ ಇನ್ನಿಂಗ್ಸ್ ಮುಕ್ತಾಯ.
ಇದೇ ಮೈದಾನದಲ್ಲಿ ದಿನಾಂಕ 2, 3, 4 ಮೇ 2025ರಲ್ಲಿ ಸೂರಜ್ ಮತ್ತು ಗುರು ನೇತೃತ್ವದಲ್ಲಿ ಜೈ ಹನುಮ ಟ್ರೋಫಿ 10 ತಂಡಗಳ ಬಿಡ್ಡಿಂಗ್ ನಿಕ್ಕಂ ನಾಕೋಡಿನ ಪಂದ್ಯಾಟ ಸಾಗುತ್ತೆ. ಆ ಪಂದ್ಯಾಟವನ್ನು ಜಯಿಸಿದ ತಂಡ 50,000 ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ಟ್ರೋಫಿ 30,000 ಜೊತೆ ಜೈ ಹನುಮ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಇದು ನಾನ್ ಸ್ಟೇಟ್ ಆಟಗಾರರು ಕ್ರಿಕೆಟ್ ಪಂದ್ಯಾಟ. ಇದು ಮಲ್ಪೆ ವಲಯ ಮಾದರಿಯ ಏರಿ ವೈಸ್ ಪಂದ್ಯಾಟ ಕೂಡ ಇದಾಗಿರುತ್ತೆ. ಇಲ್ಲಿ ಮತ್ತೆ 3ನೇ ಬಾರಿ ಕಾರ್ತಿಕ್ ಮತ್ತೊಂದು ಬಿರುಸಿನ ಹಳತ ಸಲ್ವಣೆ ಹೈ ಶಾಟ್ ದಾಖಲಾತಿಯನ್ನು ಕಾಣ್ತಾ ಇದೆ. ಪ್ರಮೋದ ಈ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ಪತನವನ್ನು ಕಾಣ್ತಾ ಇದೆ ಸಚಿನ್ 11 ಬೆಂಗಳೂರಿನ ತಂಡ. ಈ ಪಂದ್ಯಾಕೂಟಕ್ಕೆ ಬಹಳಷ್ಟು ಸಹಕಾರನ ಕೊಟ್ಟಂತ ಮತ್ತೋರ್ವರು ಸಾಗರ್ ಗೌಡ ಬೆಂಗಳೂರು ಅವರ ಒಂದು ಮಾಲೀಕತ್ವದ ತಂಡ ಸಚಿನ್ 11 ಬೆಂಗಳೂರು ಈ ಪಂದ್ಯಾಟವನ್ನು ಆಡ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ 32ಕ್ಕೆ 5 ಹುದ್ದರಿ ಆಘಾತವನ್ನು ಕಂಡು ಆಡ್ತಾ ಇದ್ದಾರೆ. ಆರು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಲಾಸ್ಟ್ 3 balls ಆರ್ ರಿಮೈನ್ ನೌ. ಓಟವನ್ನು ದಾಖಲಿಸಿದ್ರು. ಪಂದ್ಯ ಮುಂದುವರಿಸಿಕೊಳ್ಳಿ. ಅಲ್ಲಿ ಫಸ್ಟ್ ಕ್ವಾರ್ಟರ್ ಫೈನಲ್ ಟಾಸ್ಗಾಗಿ ಬನ್ನಿ. ಗುರು ಗಣೇಶ್ ನೇಜಾರು ಮತ್ತು KFK ಹಲವರು ನಾಯಕರಿಗೆ ಅಂತಿಮ ಕರೆ ನೀಡ್ತಾ ಇದ್ದೇವೆ. ಮತ್ತೆ ಕಾರ್ತಿಕ್ ಗೂಟದ ಹಿಂದೆ ನಿರೀಕ್ಷೆ ಮಾಡಿದ ಗೂಟ ರಕ್ಷಣೆ ಮಾಡ್ತಾ ಇಲ್ಲ. ಇಲ್ಲಿ 22 ಓಟಗಳಿಗೆ ಆ ವೈಡ್ ಬಾಲ ಎಸ್ ವೈಡ್ +1 2 ಓಟದ ಸೇರ್ಪಡೆ. ಲೆಕ್ಕಾಚಾರ ಮಾಡಿ ಆಡಿದ್ರೆ ಪಂದ್ಯಾಟವನ್ನು ಜಯಿಸವಲ್ಲಂತ ಕ್ರೀಡಾಂಗಣ ಇದು. ಆ ನಿಟ್ಟಲ್ಲಿ ಲೆಕ್ಕಾಚಾರ ತಪ್ಪಿದ್ರೆ ಪಂದ್ಯಾಟ ಕಳ್ಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಉತ್ತಮ ರೀತಿಯ ಸೆತ ಒಟ್ಟಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆಯೂ ಕೂಡ ಲಾಸ್ಟು ಬೆಳಗಿನ ಅವಧಿಯಲ್ಲಿ ಬಹಳಷ್ಟು ಮಂದಿ ಪ್ರೇಕ್ಷಕರು ಟೂರ್ನಮೆಂಟ್ಗೆ ಸಾಕ್ಷಿ ಆಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೀವಿ. ಉಡುಪಿ ಟ್ರೋಫಿ 2025ರ ಪರವಾಗಿ ಉತ್ತಮ ರೀತಿಯ ಸೆತ ಡಾಟ್ ಬಾಲ್. ಆ ನಿಟ್ಟಲ್ಲಿ ಅಂತಿಮ ಓವರ್ನಲ್ಲಿ ಕೇವಲ ಒಂದು ಬೌಂಡರಿಯನ್ನು ಬಿಟ್ಕೊಟ್ಟು 2 ಹುದ್ದರಿ ಜೊತೆಗಾಗಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ವೈಫಲ್ಯ ಮುಖಾಂತರವಾಗಿ ಓಟುಗಳು ಬಂದಿತ್ತು. ಆ ಬಳಿಕ ಸತತ 2 ಬಾಟನ್ನು ದಾಖಲಿಸಿದಂತ ಆಟಗಾರ ಕಾರ್ತಿಕ್ ಬಾರ್ಕೂರು ರಂಗನಕೆರೆ ಪರವಾಗಿ. ಅಂತಿಮ ಚೆಂಡು ಮಿಡ್ ವಿಕೆಟ್ ನಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಪ್ರಮೋದ ಮತ್ತೆ ಕ್ಷೇತ್ರ ರಕ್ಷಣೆ ವೈಫಲ್ಯತೆ. 2 ಓಟ 3ನೇ ಓಟ ಮಾಡೋ ಪ್ರಯತ್ನ. ಮೈ ಗಾಡ್, ಇಲ್ಲಿ ಅದೃಷ್ಟದ ಆಟದಲ್ಲಿ ಮತ್ತೆ ರನ್ ಔಟ್ ಅನ್ನ ಮಿಸ್ ಮಾಡಿಕೊಂಡ್ರು ಶಿವು. ಈ ರೀತಿಯ ಲೆಕ್ಕಾಚಾರ ತಪ್ಪಿದಂತ ತಂಡ RK ನವೋದಯ ರಂಗನಕೆರೆ. ಇದೆಲ್ಲ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಸಚಿನ್ 11 ಬೆಂಗಳೂರಿಗೆ. ಜಯಕ್ಕಾಗಿ 39 ಓಟದ ಅವಶ್ಯಕತೆ.
ಅಲ್ಲಿ ಕ್ವಾರ್ಟರ್ ಫೈನಲ್ ಟಾಸ್ಗಾಗಿ ಶ್ರೀ ಗುರು ಗಣೇಶ್ ಮತ್ತು KFK ತ್ರಿಶೂಲ ಸೇನಾ ಅಲಿವೂರು ನಾಯಕರು ಬನ್ನಿ ಅನ್ನುವ ಕರೆ ನೀಡ್ತಾ ಇದ್ದೇವೆ. ಆ ಬಳಿಕ ಮತ್ತೊಂದು ಲೀಗಿನ ಪಂದ್ಯಾಟ ನಂತರ ಮತ್ತೊಂದು ಸೆಕೆಂಡ್ ಕ್ವಾರ್ಟರ್ ಫೈನಲ್ ನಡೆಯುತ್ತೆ. ಇಲ್ಲಿ ಆರಂಭಿಕ ಆಟಗಾರರು RK ರಂಗನಾಯಕರ ಪರವಾಗಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೆಕೆಂಡ್ ಕ್ವಾರ್ಟರ್ ಫೈನಲ್ ಆರ್ಯ ಚಾಲೆಂಜರ್ಸ್ ಬಾರ್ಕೂರು ಮತ್ತು ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ ಮಂಗಳೂರು ಅವರು ಕೂಡ ರೆಡಿ ಆಗಿರಬೇಕು. ಈ ರೀತಿಯಾಗಿ ಉಡುಪಿ ಟ್ರೋಫಿಯ ಕ್ವಾರ್ಟರ್ ಫೈನಲ್ ಲಿಸ್ಟ್ ಅಂತ ತಿಳಿಸ್ತಾ ಇದ್ದೇವೆ. ಅದಾದ ಬಳಿಕ ಚಾಂತಾರು ಫ್ರೆಂಡ್ ಶಿವನ್ಯ ಬಿ ಪೂಲ್ ನಲ್ಲಿ ಆಡಿದಂತ ಸೆಕೆಂಡ್ ಪ್ಲೇಸ್ ಅನ್ನ ಎದುರು ನೋಡ್ತಾರೆ. ಬಳಿಕ ಕೋಸ್ಟಲ್ ಲಯನ್ಸ್ ಬಿ ಪೋಲಿನ ಫಸ್ಟ್ ಪ್ಲೇಸ್ ಅನ್ನು ನೋಡಿದಂತ ಆಟಗಾರರಿಗೆ ಇಲ್ಲಿ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇರುತ್ತೆ, ಗಮನಿಸಿ. ಈ ರೀತಿಯಾಗಿ ಟಾರ್ಗೆಟ್ 39. ಮೊದಲ ಓವರ್ಗಾಗಿ ಸಚಿನ್ ಇಲ್ಲವ ಪರವಾಗಿ ಇವಾಗಲೇ ಸಾಗರ್ ಭಂಡಾರಿ ರೆಡಿ ಆಗಿದ್ದಾರೆ. ಮೊದಲ ಪವರ್ ಪ್ಲೇ 2 ಮಂದಿ ಆಟಗಾರರು 32 ಸರ್ಕಲ್ ಹೊರಭಾಗದಲ್ಲಿ ಕಾಯ್ಕೊಂಡು ಮಾಡಬೇಕಾಗಿದೆ. ಆ ನಿಟ್ಟಲ್ಲಿ ಇವಾಗ ಅದೆಷ್ಟು ಓಟಗಳು ಬರುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಆ ನಿಟ್ಟಲ್ಲಿ ಹಂಪದಿಂದ ಗ್ರೀನ್ ಸಿಗ್ನಲ್, ಸೆಕೆಂಡ್ ಇನ್ನಿಂಗ್ಸ್ ಆರಂಭ. ಸರ್ಕಲ್ ಹೊರಭಾಗದಲ್ಲಿ ಗಣೇಶ್ ಮತ್ತು ಕಿಶೋರ್ ಶೆಟ್ಟಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಗೂಟದ ಹಿಂದೆ ಗಿಳಿಯಾರು ನಾಗ. ಇತ್ತೀಚಿನ BMK ಟ್ರೋಫಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಹಳಷ್ಟು ಯಶಸ್ಸನ್ನು ಕಂಡಂತ ಆಲ್ರೌಂಡರ್ ಸವ್ಯಸಾಚಿ ಸಾಣೆ ಶ್ರೇಷ್ಠ ಆಟಗಾರನಾಗಿ ಬೈಕನ್ನು ಪಡ್ಕೊಂಡ್ರು. ಈ ರೀತಿಯಾಗಿ ಕ್ರಿಕೆಟ್ನ ಯಶೋಗಾಥೆಯನ್ನ ಬರೆದಂತ ಆಟಗಾರ ಗಿಳಿಯಾರು ನಾಗ ಗುಟ್ ರಕ್ಷಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಮೊದಲ ಚೆಂಡು ಡಾಟ್ ಬಾಲಿನ ಸೇರ್ಪಡೆ. ಮತ್ತೊಂದನೇ ಬಾರಿ ಭಂಡಾರಿ. ಗಿರೀಶ್ ಗೆಸಂತ ಚೆಂಡು, ಒಂದು ಓಟದ ಸೇರ್ಪಡೆ. ಮೊದಲ ಪವರ್ ಪ್ಲೇನ ಹಂತದಲ್ಲಿ ಬಿರುಸಿನ ಸಿಕ್ಸರ್ ಬೌಂಡ್ರಿಗಳು ಬಂದ್ರೆ ಒಂದು ರೀತಿ ಲೆಕ್ಕಾಚಾರ. ಬಳಿಕ ಇಲ್ಲಿ ಕ್ಷೇತ್ರ ರಕ್ಷಣೆ ಮತ್ತೆ ಬದಲಾವಣೆ ಮಾಡ್ತಾ ಇದೆ ಸಚಿನ್ 11 ಬ್ಯಾಂಗ್ಳೂರ್. ಮತ್ತೆ ಮೂರನೇ ಬಾರಿ ಭಂಡಾರಿ. ಇದರ ಮಧ್ಯೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಿರೀಕ್ಷೆ ಮಾಡಿ ಹೊಡೆತಗಳು RK ರಂಗನಕೆರೆ ನವೋದಯ ದಾಖಲಿಸ್ತಾ ಇಲ್ಲ. ಫಾಸಿಲ್ ಲಂಬು ಆಟಗಾರ RKಯ ಪರವಾಗಿ 3 ಚೆಂಡು, ಕೇವಲ ಒಂದು ಓಟವನ್ನ ಸಾಗರ್ ಭಂಡಾರಿ ಬಿಟ್ಕೊಟ್ರು. ಮತ್ತೆ ಬೀಸುವ ಪ್ರಯತ್ನ, ನೆಟ್ಟ ನೇರವಾಗಿ ಕಿಶೋರ್ ಶೆಟ್ಟಿ ಉತ್ತಮ ರೀತಿಯೊಂದು ಕ್ಷೇತ್ರ ರಕ್ಷಣೆಯನ್ನು ಈ ಹಂತದಲ್ಲಿ ಮಾಡಿದ್ರು. ಸಚಿನ್ 11 ಪರವಾಗಿ, ತಂಡದ ಪರವಾಗಿ ಒಂದು ಸಿಕ್ಸರ್, ಒಂದು ಬೌಂಡರಿಗಳ ಸಮೇತವಾಗಿ ಆಡಿದಂತ ಆಟಗಾರ ಕಿಶೋರ್ ಶೆಟ್ಟಿ. ಲಾಸ್ಟ್ 2 ಬಾಲ್ಸ್ ಆರ್ ರಿಮೈನ್ ನೌ. ಭಂಡಾರಿ 5ನೇ ಬಾರಿ ಇನ್ಸೈಡ್ ಜಾಗ್ತಾ ಇದೆ. ರನ್ಔಟ್ಗೆ ಅವಕಾಶಗಳಿತ್ತು. ಆ ನಿಟ್ಟಲ್ಲಿ ಯಾವುದೇ ಅಗತ್ಯವಿಲ್ಲ. ಒಂದು ಓಟದ ರಿಸ್ಕಿ ಸಿಂಗಲ್ ಓಟಗಳು RK ಖಾತೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 3ಕ್ಕೆ ನೋ ಲಾಸ್, 3 ಫಾರ್ ನೋ ಲಾಸ್. ಅಂತಿಮ ಬಾರಿ ಬೀಸುವ ಪ್ರಯತ್ನ, ಫಾಸಿಲ್ ಹೊಡೆತ, ಹೈ ಶಾಟ್. ತನ್ಮೂಲಕವಾಗಿ ಮೊದಲ ಬ್ರೇಕ್ ಥ್ರೂ ಅನ್ನ ಸಚಿನ್ 11 ಪಡ್ಕೊಂಡ್ರು. ಇಲ್ಲಿ 3ಕ್ಕೆ 1 ಉದ್ದರಿ ಆಘಾತವನ್ನು ಕಾಣ್ತಾ ಇದೆ. ಶ್ರೀ ಶಾರದಾಂಬದ ಪರವಾಗಿ ಆಡುವಂತ ಆಟಗಾರರು ಮ್ಯಾಡಿ ಮತ್ತು ಪಿಳ್ಳೆ ಆಗಮಿಸಿದ್ದಾರೆ. ಜೊತೆಗಾಗಿ ತಂಡದ ಓನರ್ ವಿಶ್ವ. ಹೊಸ ದಾಂಡಿಗಳ ಸೇರ್ಪಡೆ ಅಂಗಳ ಪ್ರವೇಶ ಮಾಡ್ತಾ ಇದ್ದಾರೆ RK ಪರವಾಗಿ. ಮೊದಲ ಯಶಸ್ವಿ ಓವರನ್ನ ಸಾಗರ್ ಭಂಡಾರಿ ಮುಕ್ತಾಯಗೊಳಿಸಿದ್ರು. ಕೇವಲ 3 ಓಟ, 1 ವಿಕೆಟ್ ಅನ್ನು ಪಡ್ಕೊಂಡು ಮೊದಲ ಓವರ್ ಮುಕ್ತಾಯದ ಬಳಿಕ 2ನೇ ಓವರ್ಗಾಗಿ ಹೊಸ ಬೌಲರ್ ಪರಿಚಯ ಮಾಡುವಂತಹ ಪ್ರಯತ್ನಗಳು. ರಾಕೇಶ್ ರಾಕಿ
39ರ ಗುರಿ. 3 ಓಟವನ್ನು ಮಾತ್ರ ದಾಖಲಿಸಿದಂತ ಆರ್ಕೆ. ಎರಡನೇವರು ಮೊದಲ ಚೆಂಡು. ಚಿತ್ರಕ್ಷಣೆ ಇವಾಗಲೇ ಸ್ಪ್ರೆಡ್ ಔಟ್ ಆಗ್ತಾ ಇದೆ. ಸಚಿನ್ 11 ಬ್ಯಾಂಗ್ಳೂರ್. ಉತ್ತಮ ರೀತಿಯ ಸೆತ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಡಾಟ್ ಬಾಲ್. ಮೊದಲ ಕ್ವಾರ್ಟರ್ ಫೈನಲ್ ಕ್ಷಣಗಣನೆ ಆರಂಭವನ್ನು ಕಂಡುಕೊಳ್ತಾ ಇದೆ. ಗುರು ಗಣೇಶ್ ನೇಜಾರು ವರ್ಸಸ್ KFK ಅಲೆವೂರಿನ ತ್ರಿಶೂಲ ಸೇನಾ ತಂಡ. ಸ್ಲೋವರ್ ಚೆಂಡು. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ರನ್ಔಟ್ ಅನ್ನ ಗಿಳಿಯಾರನಾಗ ಮಾಡಿದ್ರು ಕೂಡ ಇಲ್ಲಿ ಯಾವುದೇ ಆಘಾತವಿಲ್ಲ. ಲೆಗ್ ಬಾಯ್ ಮುಖಾಂತರವಾಗಿ ಓಟಗಳು ಬರ್ತಾ ಇದೆ. 16 ತಂಡಗಳು ಆಡಿದಂತ ಒಂದು ಯಶಸ್ಸಿನ ಪಂದ್ಯಾಕೂಟ. 16 ಫ್ರಾಂಚೈಸಿ ರೂಪದಲ್ಲಿ ಆಡಿಸುವಂತ ಅವಕಾಶ. ಹಿರಿಯರು ಕಿರಿಯರು ಜೊತೆಗಾಗಿ ಆಡುವಂತ ಒಂದು ಲೀಗ್ ಕಮ್ ನಾಕೌಟಿನ ಪಂದ್ಯಾಟಗಳು ಮತ್ತೆ ಮುಂದುವರಿಕೆ ಕೂಡ. ಈ ಬಾರಿ ಎಸೆದಂತ ಚೆಂಡು ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ. ಎಕ್ಸ್ಟ್ರಾ ಸೋಟ್ಗಳಿಗೆ ಅವಕಾಶ ಮಾಡಿಕೊಟ್ರು. ತನ್ನ ಮೊತ್ತ 5ಕ್ಕೆ ತಲುಪ್ತಾ ಇದೆ. ಮತ್ತೆ ರಾಕೇಶ್. ಮತ್ತೆ ಬೀಸುವ ಪ್ರಯತ್ನ. ಪ್ರಮೋದ್ ಓಟವನ್ನು ದಾಖಲಿಸ್ತಾ ಇಲ್ಲ. ಇನ್ನೂ ಕೂಡ ಜಯಕ್ಕಾಗಿ 34 ಓಟದ ಅವಶ್ಯಕತೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಚೆಂಡು ಒಂದೋಟ. ಎರಡನೇ ಓಟವನ್ನ ಕೂಡ ಪೂರೈಕೆ ಮಾಡಿಕೊಂಡ್ರು. ನಾಟ್ ಔಟ್ ಎನ್ನುವ ಸೂಚನೆ ನಿರ್ಣಾಯಕರು ರವಾನಿಸ್ತಾ ಇದ್ದಾರೆ. ನಿಟ್ಟಲ್ಲಿ ನನ್ನ ಮೊತ್ತ 7ಕ್ಕೆ ತಲುಪ್ತಾ ಇದೆ. ಶುಕ್ರವಾರ ಆರಂಭವನ್ನ ಕಂಡಿರ್ತಕ್ಕಂಥ ಉಡುಪಿ ಟ್ರೋಫಿ ಶನಿವಾರ ಭಾನುವಾರ ಇವತ್ತಿನ ದಿನದ ಅಂತಿಮ ಪಂದ್ಯಾಟಗಳು ಇದಾದ ಬಳಿಕ ಮೊದಲ ಕ್ವಾರ್ಟರ್ ಫೈನಲ್. 2 ಬಲಿಷ್ಠ ತಂಡಗಳು ನೇಜಾರಿನ ಮೈದಾನದಲ್ಲಿ ಹೋರಾಟವನ್ನು ಮಾಡ್ತಾರೆ. ಪ್ರಕಾಶ್ ಆಚಾರ್ಯ ಅವರ ಸಾರಥ್ಯದ ಗುರು ಗಣೇಶ್ ನೇಜಾರಿನ ತಂಡ ಇಲ್ಲಿ KFK ಎದುರಿಸ್ತಾರೆ. ಲಾಸ್ಟು ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಪ್ರಮೋದ್ ಮಾಡಿದ್ರು ಕೂಡ ನಿರೀಕ್ಷೆ ಮಾಡಿ ಹೊಡೆತಲು ಬರ್ತಾ ಇಲ್ಲ. ಬ್ಲೈಂಡ್ ಹಿಟ್ ಶಾಟ್ ಈ ಹಂತದಲ್ಲಿ ಆರ್ಕೆ ದಾಖಲಿಸ್ತಾ ಇದೆ ಅಂಕಣ ಒಳಭಾಗದಲ್ಲಿ. 4 ಓವರ್ಗಳ ಪಂದ್ಯ. 2ನೇ ಓವರ್ ಅಂತಿಮ ಚೆಂಡು. ಮತ್ತೆ ಹೊರ ತಿರುವಿಕೆಯನ್ನು ಕಾಣ್ತಾ ಇದೆ. ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆಯೂ ಕೂಡ. ಕೊನೆಯ ಬಾರಿ ಆರ್ಕೆಗೆ ಬಿಗ್ ಶಾಟ್ಗಳು ಬರಬೇಕಾಗಿದೆ. ಬಿಗ್ ಹಿಟ್ಟರ್ಗಳು ಬರಬೇಕಾಗಿದೆ. ಆ ನಿಟ್ಟಲ್ಲಿ ಇವಾಗ ಮತ್ತೆ ಡಾಟ್ ಬಾಲಿನ ಸೇರ್ಪಡೆ. ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 8ಕ್ಕೆ 1. ಹನ್ನೆರಡು ಎಸೆತ 31 ಓಟದ ಅವಶ್ಯಕತೆ. 12 balls 31 runs required. ಅಲ್ಲಿ ಟಾಸ್ಗೆ ಬನ್ನಿ. ಗುರು ಗಣೇಶ್ ನೇಜಾರು ಮತ್ತು CFK ಅಲೆವೂರಿನ ತಂಡದ ನಾಯಕರು ನಮ್ಮ ಜೊತೆ ಬನ್ನಿ ಅನ್ನುವ ಕರೆ ನೀಡ್ತಾ ಇದ್ದೀವಿ. ಲಾಸ್ಟ್ ಕಾಲ್ ಫಾರ್ ಯು ಬೋತ್ ಕ್ಯಾಪ್ಟನ್ಸ್. ಕಮ್ ಟು ದ ಡಯಾಸ್. ಟಾಸ್ ಇಮಿಡಿಯೇಟ್ಲಿ. 2 ತಂಡ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೀವಿ. ಹನ್ನೆರಡಕ್ಕೆ 31ರ ಗುರಿ. 3ನೇ ಓವರ್ಗಾಗಿ ಸುಮಂತ್ ಕೂಡ್ಲಿ ಚೆಂಡನ್ನ ತಿರುಗಿಸಬಲ್ಲಂತ ಬೌಲರ್ ಕೂಡ. ಕ್ಷಿಪ್ರಗತಿಯಲ್ಲಿ ರಾಜ್ಯ ಟೆನ್ನಿಸ್ನಲ್ಲಿ ತನ್ನದೇ ಆದಂತ ಒಂದು ಆಟದ ಮುಖಾಂತರವಾಗಿ ಬಹಳಷ್ಟು ಲೀಗ್ ಕಮ್ ನಾಕೌಟಿನ ಜೊತೆ ರಾಜ್ಯ ಮಟ್ಟದ ಆಟಗಾರರ ಜೊತೆ ಬೆರೆದಂತ ಏಕೈಕ ಆಟಗಾರ ಸುಮಂತ್ ಕೂಡ್ಲಿ. ಮೊದಲ ಪಂದ್ಯಾಟದಲ್ಲಿ ಸಚಿನ್ 11 ಎನ್ನಷ್ಟೇ ಸೋಲುತ್ತೆ ಅನ್ನುವ ಸಂದರ್ಭದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತವನ್ನು ದಾಖಲಿಸಿದಂತ ಆಟಗಾರ ಕೂಡ ಸುಮಂತ ಕೂಡ್ಲಿ. ಇಲ್ಲಿ ಅದೇನ್ ಮಾಡ್ತಾನೆ ನೋಡ್ಬೇಕಾಗಿದೆ.
ಮತ್ತೆ ಪಂದ್ಯ ಮುಂದುವರಿಕೆಯು ಕೂಡ. ಮೂರನೇ ಮೊದಲ ಚೆಂಡು ಊಟಗಳಿಗೆ ಅವಕಾಶ ಮಾಡಿಕೊಟ್ರು. ಲೆಗ್ ಬಾಯ್. ಮೊದಲ ಚೆಂಡಿಗೆ 1 ಓಟಗಳು ಬರ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 30 ಓಟದ ಅವಶ್ಯಕತೆ. ಓ ಮೈ ಗಾಡ್, ವಾಟ್ ಅ ಶಾಟ್! ತನ್ಮೂಲಕ ಪ್ರಮೋದ್ ದಾಳಿನಲ್ಲಿ ಸ್ಕ್ವೇರ್ ಲೆಗ್ ಸೀಮಾ ರೇಖೆ ಹೊರಭಾಗವನ್ನು ಕಾಣ್ತಾ ಇದೆ. ಸಿಕ್ಸರ್, ಬಿಗ್ ಸಿಕ್ಸರ್. ಆ ಓಟದ ಸೇರ್ಪಡೆ. ಆರ್ ಕೆ ನವೋದಯದ ಮೊದಲ ಸಿಕ್ಸರ್ ಅನ್ನು ಪ್ರಮೋದ್ ದಾಖಲಿಸಿದ್ರು. ಈ ರೀತಿಯ ಒಂದು ಬಿಗ್ ಶಾಟ್ ಅನ್ನು ದಾಖಲಿಸಿದ ಆರ್ ಕೆ ಜಯವನ್ನ ದಾಖಲಿಸ್ತಾರೆ. ಆ ನಿಟ್ಟಲ್ಲಿ ಪ್ರಮೋದ್ ಇರುವಷ್ಟು ಕಾಲ ಸಚಿನ್ ಇಲೆವನ್ಗೆ ತಲೆಬೇನೆ ವಿಚಾರ ಕೂಡ. ಮತ್ತೆ ಕೂಡ್ಲಿ ಇತರ ಮಧ್ಯೆ ಯಜ್ಜೋಣತವನ ಪ್ರಮೋದ್ ದಾಖಲಿಸಿದ್ದಾರೆ. ಮಿಡಾಪ್ ಸೀಮಾ ಒಳಭಾಗದಲ್ಲಿ ಈ ಕ್ಯಾಚ್ ಕೈ ಸೇರ್ತಾ ಇದೆ. ಹುದ್ದರಿ ಆಘಾತವನ್ನು ಕಂಡುಕೊಂಡ್ರು. ಪ್ರಮೋದ್ ಬ್ಯಾಕ್ ಟು ಪೆವಿಲಿಯನ್. ಆರ್ ಕೆ ನವೋದಯ ರಂಗನಕೆರೆ. ಎತ್ತು ಹೊಸ ದಾನಿಗಳ ಸೇರ್ಪಡೆ ಆರ್ ಕೆ ನವೋದಯ ಪರವಾಗಿ. ಒಂದು ಹಂತದಲ್ಲಿ ಸಿಕ್ಸರ್ ಸಮೇತವಾಗಿ ದಾಖಲಿಸಿ ಸಲ್ಪಣಿಗೆ ಚೇತರಿಕೆ ಆಟವನ್ನು ಕೊಟ್ಟಂತ ಪ್ರಮೋದ್ ಕ್ಯಾಚ್ ನೀಡುವ ಮುಖಾಂತರವಾಗಿ ವಾಪಸ್ ಆತನ ಕಂಡುಕೊಂಡ್ರು. ಟರ್ನ್ ಎಸೆತ ಸುಮಂತ್ ಕೂಡ್ಲಿ ದಾಖಲಿಸಿದ್ರು. ಆ ನಿಟ್ಟಲ್ಲಿ ಇವಾಗ ಡಾಟ್ ಬಾಲಿನ ಸೇರ್ಪಡೆ. ಓವರಿನ ಅಂತಿಮ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. 5ನೇ ಚೆಂಡು ಮತ್ತೆ ನಿರೀಕ್ಷೆ ಹೊಡೆತಲು ಬರ್ತಾ ಇಲ್ಲ. ನಿಟ್ಟಿನಲ್ಲಿ ಇವಾಗ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಸೂರ್ಯನ ಕಿರಣಗಳು ಆಟಗಾರರಿಗೆ ಸಮಸ್ಯೆಯನ್ನು ಕೊಡ್ತಾ ಇದೆ. ಆ ನಿಟ್ಟಲ್ಲಿ ಮತ್ತೊಂದು ವಿಕೆಟ್ ಪತನ. ಯಾರ್ ಕಲ್ಲ ಡೆಲಿವರಿ ಸ್ಕ್ವೇರ್ ಲೆವೆಲ್ ಮತ್ತೆ ಓಟ್ಗಳು ಬರ್ತಾ ಇದೆ. ಒಂದೊಂದು ಸೇರ್ಪಡೆ ಹಿಂದೆ ಬಹಳ ಶುದ್ಧವಾದ ಕ್ಯಾಚ್ ಅನ್ನ ಪಡ್ಕೊಂಡ್ರು. ತಂಡದ ಮೊತ್ತ ಈ ಹಂತದಲ್ಲಿ ಒಂದೊಂದು ಸಮೇತವಾಗಿ 15-16ಕ್ಕೆ ತಲುಪ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ 16 ಓಟಗಳು. ಅಂತಿಮ 6 ಚೆಂಡು ಜಯಕ್ಕಾಗಿ. ಇಪ್ಪತ್ತ 3 ಓಟದ ಅವಶ್ಯಕತೆ. 6 ಬಾಲ್ 23 ರನ್ಸ್ ರಿಕ್ವೈರ್ಡ್. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ. ನಿತೇಶ್ ಆ ನಿಟ್ಟಲ್ಲಿ ಇವಾಗ ಎಸ್ಗಾರ್ ವಿಭಾಗವನ್ನು ಕಂಡುಕೊಳ್ತಾ ಇದೆ. ಲಾಸ್ಟ್ 5 ಬಾಲ್ಸ್ ಆರ್ ರಿವೈಂಡ್ ನೌ. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಒಂದು ಓಟದ ಸೇರ್ಪಡೆ. 39ರ ಚೇಸ್ ಮಾಡ್ತಕ್ಕಂಥ ಆರ್ ಕೆ ರಂಗನಕೆರೆ ಬಾರ್ಕೂರಿನ ತಂಡ ಇವಾಗಲೇ ಪ್ರಮೋದ ದಾಖಲಿಸುವ ಒಂದು ಸಿಕ್ಸರ್ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡ್ರೆ
ಮತ್ತೆಲ್ಲ ಆಟಗಾರರು ಕೇವಲ 1 ಓಟ 2 ಓಟವನ್ನು ದಾಖಲಿಸಿಕೊಂಡು ಆಡ್ತಾ ಇದ್ದಾರೆ. ಸ್ಲೋವರ್ ಚೆಂಡು ಶಾರ್ಟ್ ಫೈನಲ್ ಆಗಿ ಬಾದ್ರೆ ಕ್ಷೇತ್ರ ರಕ್ಷಣೆ 1 ಓಟದ ಸೇರ್ಪಡೆ. ಮತ್ತೆ 19ಕ್ಕೆ ತಲುಪ್ತಾ ಇದೆ. ಇನ್ನೂ ಕೂಡ 20 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಒನ್ ಸೈಡೆಡ್ ಮ್ಯಾಚ್. ಅಂತಿಮ 3 ಚೆಂಡುಗಳು. ಡೆಡ್ ಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. ಇದಾದ ಬಳಿಕ ಕ್ವಾರ್ಟರ್ ಫೈನಲ್ ಪಂದ್ಯ ಆರಂಭವನ್ನು ಕಾಣುತ್ತೆ. ಗುರು ಗಣೇಶ್ ನೇಜಾರು ಮತ್ತು KFK ಊಟಗಳಿಗೆ ಅವಕಾಶ ಮತ್ತೆ ಮಾಡ್ತಾ ಇಲ್ಲ. ಈ ಹಂತದಲ್ಲಿ ವಿಕೆಟ್ ನ ಮೇಲ್ಸರದಲ್ಲಿ ಛೇದಿಸಿದಂತ ಚೆಂಡು ಡಾಟ್ ಬಾಲ್. 5 ಓವರ್ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕಾಗಿ ನಾವು ನೀಡ್ತಾ ಇದ್ದೇವೆ. ಒಟ್ಟಾರೆಯಾಗಿ 20 ನಿಮಿಷ 1 ಇನ್ನಿಂಗ್ಸ್ ನ ಮುಕ್ತಾಯಕ್ಕಾಗಿ. ನಿರೀಕ್ಷೆ ಮಾಡಿದ ಹೊಡೆತಲು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಸ್ವಲ್ಪ ಅಡಿಗೆ ಪ್ರೇಕ್ಷಕರಿಗೆ ಈ ಒಂದು ಪಂದ್ಯ ಬೋರಡಿಸ್ತಾ ಇದೆ. ಆ ನಿಟ್ಟಲ್ಲಿ ಸಚಿನ್ 11 39ರ ಒಂದು ಟಾರ್ಗೆಟ್ ಅನ್ನು ನೀಡಿತ್ತು. ಇಲ್ಲಿ 19 ಓಟವನ್ನು ಮಾತ್ರ ಆರ್ಕೆ ದಾಖಲಿಸಿದ್ರು. ಇದರ ಮಧ್ಯೆ ಓಟಗಳು ಬರ್ತಾ ಇಲ್ಲ. ತನ್ಮೂಲಕ ಲೀಗಿನ ಪಂದ್ಯಾಟದಲ್ಲಿ ಮತ್ತೊಂದು ಜಯವನ್ನು ದಾಖಲಿಸ್ತಾ ಇದೆ ಸಚಿನ್ 11 ಬೆಂಗಳೂರು. ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಆಡಿದಂತ ಆರ್ಕೆ ನವೋದಯ ರಂಗನಕೆರೆ ಕೂಡ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ. ಈ ಪಂದ್ಯಾಟದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ತಂಡದ